ಕರುನಾಡಿನ ಸಮಸ್ತ ಭಾವಿವಕೀಲರಿಗೆ ಕಾಮದಿನಲ್ಲ ಕಡೆ ನಮಸ್ತೆ ಆತ್ಮೀಯ ಭಾವಿವಕೀಲರ. ನಾವು ಇಂದಿನ ತರಗತಿಯಲ್ಲಿ LLB ಪಾಸ್ ಆದಮೇಲೆ ಯಾವ ರೀತಿಯಾಗಿ ಎನ್ರೋಲ್ ಆಗಬೇಕು ಪ್ರೊಸೀಜರನ್ನು ನಾನು ತಿಳ್ಕೊಂಬರೋಣ. ಡೈರೆಕ್ಟಾಗಿ KSBC ಮೀನ್ಸ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು KSBC ಅಂದರೆ ಆತ್ಮೀಯ ಸ್ನೇಹಿತರೆ ನೋಡಿ ಚೆಕ್ ಮಾಡ್ತಿದ್ದೀನಿ ನಾನು. KSBC ಸಂಬಂಧಪಟ್ಟಂತೆ ಡೈರೆಕ್ಟಾಗಿ ವೆಬ್ಸೈಟಿಗೆ ಹೋಗೋಣ. ವೆಬ್ಸೈಟಲ್ಲಿ ನೋಡ್ಕೊಂಡು ಬರೋಣ ಏನೇನಿದೆ, ಯಾವ ರೀತಿ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಫಸ್ಟ್ ಹೋಮ್ ಪೇಜ್ ಇದೆ, ಅದಾದಮೇಲೆ ಮೆಂಬರ್ ಲಿಸ್ಟು, ವೆಲ್ಫೇರ್ ಸೆಕ್ಷನ್ನು, ಎನ್ರೋಲ್ಮೆಂಟ್ ಸೆಕ್ಷನ್. ನೋಡಿ ಎನ್ರೋಲ್ಮೆಂಟ್ ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮಗೆ ರಿಜಿಸ್ಟ್ರೇಷನ್ಸ್ ಫಾರ್ ನ್ಯೂ ಎನ್ರೋಲ್ಮೆಂಟ್ ಇದ್ರ ಮೇಲೆ ನೀವು LLB ಪಾಸ್ ಆದಮೇಲೆ ಇಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ನೋಡೋಣ, ನೆಟ್ವರ್ಕ್ ಸ್ಲೋ ಇದೆ, ವೆಯ್ಟ್ ಮಾಡಿ. ಶೋ ಆಗ್ತಿದೆ ನೋಡಿ ಆತ್ಮೀಯ ಸ್ನೇಹಿತರೆ. ನೋಡಿ ಈ ರೀತಿ ಓಪನ್ ಆಗುತ್ತೆ. ನೀವು ಈ ರೀತಿ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮೊಬೈಲ್ ಮುಖಾಂತರ ಅಥವಾ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ರಿಜಿಸ್ಟ್ರೇಷನ್ ಈ ಪ್ರೊಸೀಡಿಂಗ್ಸ್ ಇದೆ. ಅದರಲ್ಲಿ ಎನ್ರೋಲ್ಮೆಂಟ್ ರಿಜಿಸ್ಟ್ರೇಷನ್ ಬಂದುಬಿಟ್ಟು ನಿಮಗೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಫುಲ್ಲು, ಇನ್ನು ಬ್ಲಾಕ್ ಲೆಟರ್ಸ್ ಆ್ಯಸ್ ಪರ್ LLB ಪ್ರಾವಿಷನ್ ಸರ್ಟಿಫಿಕೇಟ್. ನಿಮ್ಮ LLB ಡಿಗ್ರಿಯಲ್ಲಿ ಯಾವ ರೀತಿಯಾಗಿ ಹೆಸರನ್ನು ಕೊಟ್ಟಿದ್ದೀರಲ್ವೋ ಆ ಹೆಸರನ್ನು ನೀವು ನೋಂದಾಯಿಸಬೇಕಾಗ್ತದೆ. ನಿಮ್ಮ ಚಾಲ್ತಿಯಲ್ಲಿರುವಂಥ ಒಂದು ಮೊಬೈಲ್ ನಂಬರ್ ಕೊಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ SLCಯಲ್ಲಿ ಇರುವಂಥ ನಿಮ್ಮ ಡೇಟ್ ಆಫ್ ಬರ್ನ ನಮೂದಿಸಬೇಕಾಗ್ತದೆ. ಚಾಲ್ತಿಯಲ್ಲಿರುವಂಥ ಒಂದು ಇಮೇಲ್ ಐಡನ್ನು ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗ್ತದೆ. ಸಬ್ಮಿಟ್ ಮಾಡಿದ ಮೇಲೆ ತದನಂತರ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಮಗೆ LLB ಕಂಪ್ಲೀಟ್ ಆದಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ಕೇಳಿದ್ದಾರೆ. ಎನ್ರೋಲನ್ನು ಪಡ್ಕೊಳ್ಳೋದಕ್ಕೆ ನೋಡೋದಾದರೆ, ಒಂದು ನೋಂದಣಿಯನ್ನು ಪಡ್ಕೊಳ್ಳೋದಕ್ಕಾದರೆ ನೋಡಿ ಆತ್ಮೀಯ ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಬೆಂಗಳೂರು ಇನ್ಸ್ಟ್ರಕ್ಷನ್ಸ್ ಫಾರ್ ರಿಜಿಸ್ಟ್ರೇಷನ್ಸ್ ಆ್ಯಸ್ ಆ್ಯನ್ ಅಡ್ವೊಕೇಟ್. ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ನಾನು ಭಾವಿಸ್ತೇನೆ. ಇದು ಯಾವುದೇ ರೀತಿಯಾಗಿ ನಾನೇ ತೆಗೆದುಬಿಟ್ಟು ಸ್ಲೈಡ್ ಗೀಡ್ ಮಾಡಿಲ್ಲ. ಏನು KSBC ಅವರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ಕೊಟ್ಟಿರುವಂಥ ವಿಷಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆತ್ಮೀಯ ಭಾವಿವಕೀಲರೆ, ಗಮನಿಸಿ. ಫಸ್ಟ್ ಒಂದು ನೋಡಿ, ಆಲ್ ಕ್ಯಾಂಡಿಡೇಟ್ಸ್ ಶೋಲ್ಡ್ ಫೈಲ್ ಅಪ್ಲೋಡ್ ದೇರ್ ಅಪ್ಲಿಕೇಶನ್ಸ್ ಆನ್ಲೈನ್ ಇನ್ ಆಫೀಸ್ ವೆಬ್ಸೈಟ್ ಆಫ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್. ಫಸ್ಟ್ ಬಂದುಬಿಟ್ಟು ನೀವು KSBC ಸರ್ಚ್ ಮಾಡ್ತೀರಾ. KSBC ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ಹೆಸರು ನನಗೆ ತೋರಿಸಿದ್ನಲ್ಲ ಆ ರೀತಿಯ ಫುಲ್ಫಿಲ್ ಮಾಡ್ತೀರಾ. ಸೆಕೆಂಡ್ ಒನ್ನ ಗಮನಿಸಿ, ದ ಫಾಲೋಯಿಂಗ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಶೆಲ್ ಬಿ ಸ್ಕ್ಯಾನ್ಡ್ ಆ್ಯಂಡ್ ಅಪ್ಲೋಡ್ ಅಲಾಂಗ್ ವಿತ್ ಯುವರ್ ಅಪ್ಲಿಕೇಶನ್ಸ್. ನಿಮ್ಮ ಅಪ್ಲಿಕೇಶನ್ ಜೊತೆಗೆ ಇಲ್ಲಿ ಕೆಳಗೆ ನಮೂದಿಸಿರುವಂತಹ ಪ್ರತಿಯೊಂದು SLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಪ್ರತಿಯೊಂದು ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದರಲ್ಲಿ ಫಸ್ಟ್ ಒಂದು ಗಮನಿಸಿ, ಕಾನ್ವೊಕೇಶನ್ಸ್ ಆರ್ ಪ್ರಾವಿಷನಲ್ ಲಾ ಡಿಗ್ರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಯೂನಿವರ್ಸಿಟಿ. ನೀವು LLB ಮಾಡಿರುವಂತಹ ಕಾಲೇಜಿನಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಇಲ್ಲಿವರೆಗೂ ಏನು ಮೊನ್ನೆ ರೀಸೆಂಟಾಗಿ ರಿವ್ಯುಲೇಷನ್ಸಲ್ಲಿ ಪಾಸ್ ಆಗಿರುವಂಥ ಸ್ಟೂಡೆಂಟ್ಸನ್ನು ಹೊರತುಪಡಿಸಿ ಇಲ್ಲಿವರೆಗೂ ಎಲ್ಲರೂ ಕೂಡ PC ಮತ್ತು PDC ಸರ್ಟಿಫಿಕೇಟನ್ನು, PC ಅಂದರೆ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು, PDC ಅಂದರೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಇದನ್ನು ಕಾಲೇಜಲ್ಲಿ ಯಾವ ವಿದ್ಯಾರ್ಥಿಗಳು ಓದಿರುವಂಥ ಆಯಾ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಓದಿರುವಂಥ ಸಂಸ್ಥೆಗೆ ಹೋಗಿಬಿಟ್ಟು ಕಾಲೇಜಿಗೆ ಹೋಗಿ ಅಲ್ಲೊಂದು ಫಾರಮ್ ಇರೋದು PC ಮತ್ತು PDC ಫಾರಮ್ ಅಂತ ಹೇಳ್ಬಿಟ್ಟು, ಆ ಫಾರಮ್ಗಳನ್ನು ಫುಲ್ಫಿಲ್ ಮಾಡಿಬಿಟ್ಟು ನಿಮ್ಮ ಜೆರಾಕ್ಸ್ಗಳನ್ನು ಏನು 1 to 5th ವರೆಗೂ ಮತ್ತು PUC ಸೆಕೆಂಡ್ PUC ಎಲ್ಲ ಮಾರ್ಕ್ಸ್ಗಳನ್ನು ಪ್ರಿನ್ಸಿಪಲ್ ಹತ್ರ ಅಟೆಸ್ಟೇಟ್ ಮಾಡಿಸ್ಬಿಟ್ಟು 2 ಸೆಟ್ಟನ್ನು ಯೂನಿವರ್ಸಿಟಿ ತಗೊಂಡು ಹೋಗ್ತಿದ್ರಿ. ಅರ್ಥ ಮಾಡ್ಕೊಳ್ಳಿ, ಒಂದು PC ಫಾರಮು ಮತ್ತು ಒಂದು PDC ಫಾರಮನ್ನು ಫುಲ್ಫಿಲ್ ಮಾಡಿಬಿಟ್ಟು ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳನ್ನು ಮತ್ತು PUC SLC ಮಾರ್ಕ್ಸ್ ಕಾರ್ಡ್ಗಳನ್ನು ಅಟೆಸ್ಟೇಟ್ ಮಾಡಿಸ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಅಟೆಸ್ಟೇಟ್ ಮಾಡಿಸ್ಬಿಟ್ಟು ಯೂನಿವರ್ಸಿಟಿ ತಗೊಂಡೋಗಿ ಕೊಡ್ತಿದ್ರಿ. ಅವರು ಅದನ್ನು ವೆರಿಫೈ ಮಾಡಿಬಿಟ್ಟು ನಿಮಗೆ PC ಮತ್ತು PDC ಸರ್ಟಿಫಿಕೇಟನ್ನು ಕೊಡ್ತಿದ್ರು. ಆದರೆ ಓದ್ಸಲಿ ರಿವ್ಯುಲೇಷನ್ಸಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಇನ್ನೊಂದು ಸರಿ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಪಾಸಿಂಗ್ ಸರ್ಟಿಫಿಕೇಟನ್ನು ಮತ್ತು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ಕಾಲೇಜಿಗೆ ತರಿಸ್ಕೊಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ. ಈ ಸಲ ಯಾವ ರೀತಿ ಆಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ, ನೋಡೋಣ. ಸದ್ಯದಲ್ಲಿ ರಿಸಲ್ಟ್ ಬರ್ತದೆ, ನೀವೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತೇನೆ ನಾವು. ಸೆಕೆಂಡ್ ಒಂದು B1 ಗಮನಿಸಿ, ಆಲ್ ದ ಮಾರ್ಕ್ಸ್ ಕಾರ್ಡ್ ಆಫ್ 3 years ಆರ್ 5 years LLB ಡಿಗ್ರಿ ಎಕ್ಸಾಮಿನೇಷನ್ಸ್ ಇನ್ ಕೊರೊಲಾಜಿಕಲ್ ಮೆಥಡ್. ಏನು ನಿಮ್ಮ ಡಿಗ್ರಿ 3 years ಅಲ್ಲಿ ಸಂಬಂಧಪಟ್ಟಂತೆ 6 ಸೆಮಿಸ್ಟರ್, ಇನ್ನು ಡಿಗ್ರಿ 3 ವರ್ಷ LLB ಆದರೆ ನಿಮಗೆ 6 ಸೆಮಿಸ್ಟರ್ ಮಾರ್ಕ್ಸ್ಗಳನ್ನು ತಗೋಬೇಕಾಗ್ತದೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು. ಅದೇ ರೀತಿಯಾಗಿ LLB ಡಿಗ್ರಿ ಸಂಬಂಧಪಟ್ಟಂತೆ 5 ವರ್ಷಕ್ಕೆ ಸಂಬಂಧಪಟ್ಟಾದರೆ 10 ಸೆಮಿಸ್ಟರ್ಗಳು ಬರ್ತವೆ, 10 ಸೆಮ್ ಮಾರ್ಕ್ಸ್ಗಳನ್ನು ನೀವು ತಗೊಂಡೋಗ್ಬೇಕಾಗ್ತದೆ. ಅದೇ ರೀತಿಯಾಗಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, SLC ಮಾರ್ಕ್ಸ್ ಕಾರ್ಡ್, ಕ್ಯುಮ್ಯುಲೇಟಿವ್ ರೆಕಾರ್ಡ್. SLC ಮಾರ್ಕ್ಸ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಡೇಟ್ ಆಫ್ ಬರ್ತ್ ಅದರ ಪ್ರಕಾರ ಇರಬೇಕಾಗ್ತದೆ. ಅದೇ ರೀತಿಯಾಗಿ PUC ಸೆಕೆಂಡ್ ಅಥವಾ PUC ಡಿಪ್ಲೊಮೊ JOC ಇರ್ಬೋದು, 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಅಂತ ತಗೊಳ್ತೀರಾ, ಒರಿಜಿನಲ್ SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲು, PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲು. ಅದೇ ರೀತಿಯಾಗಿ 3 years ಬೇಸಿಕ್ ಡಿಗ್ರಿ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ಸ್ ಕೊರೊಲಾಜಿಕಲಿ. ಏನು 3 years ಬೇಸಿಕ್ ಡಿಗ್ರಿ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ
ಅದೊಂದು ಮಾರ್ಕ್ಸ್ ಕಾರ್ಡನ್ನು ನೀವು ತೆಗೆದುಕೊಳ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಫ್ SC/ST ಕ್ಯಾಂಡಿಡೇಟ್ಸ್ ಇನ್ ಅ ಪ್ರೂಫ್ ಆಫ್ ಕ್ಯಾಸ್ಟ್, ಜಾತಿಯನ್ನು ಪರಿಗಣಿಸಲು ಸಂಬಂಧಪಟ್ಟಂತೆ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಅಡ್ರೆಸ್ ಪ್ರೂಫ್, ನೀವು ಯಾವ ಅಡ್ರೆಸ್ಸಲ್ಲಿ ನೀವು ಎಲ್ಲಿಂದ ಬಂದಿದ್ದೀರಾ, ಕರ್ನಾಟಕದ ಅಥವಾ ಬೇರೆನಾ ಅಂತ ಕಂಡುಹಿಡಿಯಲಿಕ್ಕೆ, ನಿಮ್ಮನ್ನು ತಿಳ್ಕೊಳ್ಳಿಕ್ಕೆ ಒಂದು ಅಡ್ರೆಸ್ಸನ್ನು ಮಾಡಲಿಕ್ಕೆ ನಿಮ್ಮ ಆಧಾರ್ ಕಾರ್ಡನ್ನು ತಗೊಂಡು ಹೋಗಬೇಕಾಗ್ತದೆ. ಇಲ್ಲಾಂದರೆ ಒಂದು ಪಾಸ್ಪೋರ್ಟು ಅಥವಾ ವೋಟರ್ ID, ಈ ಮೂರಲ್ಲಿ ಯಾವುದಾದ್ರೂ ಒಂದಿದ್ರೆ ನಡೀತದೆ. ಇನ್ನು HN ಗಮನಿಸಿ, ಅಟೆಂಡೆನ್ಸ್ ಸರ್ಟಿಫಿಕೇಟ್ ಫ್ರಮ್ ದಿ ಲಾ ಕಾಲೇಜ್. ತುಂಬ ಕಂಪಲ್ಸರಿ ಫಾರ್ಮೇಟ್ ಇದು. ಎಲ್ಲ ಕಾಲೇಜಿನಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು LLB ಪಾಸ್ ಆಗಿರುವಂಥ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು ಎನ್ರೋಲ್ಮೆಂಟ್ಗೆ ಹೋಗೋ ಸಂದರ್ಭದಲ್ಲಿ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಫ್ರಮ್ ದಿ ಲಾ ಕಾಲೇಜ್, ನೀವು ಓದಿರುವಂಥ ಕಾಲೇಜಲ್ಲಿ ನೀವು 75%ಗಿಂತ ಕಾಲೇಜಿಗೆ ಅಟೆಂಡ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಅವರೊಂದು ಅಟೆಂಡೆನ್ಸ್ ಫಾರ್ಮೆಟನ್ನು ಕೊಡ್ತಾರೆ, ಅದನ್ನು ತೊಗೊಂಡು ಬರೋಕ್ಕಾಗ್ತದೆ. ಅದೇ ರೀತಿಯಾಗಿ ಅಂಡರ್ಟೇಕಿಂಗ್ ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ, ನೋಡೋಣ. ಫಾರ್ಮೇಟ್ ಆಫ್ ಎನ್ಕ್ಲೋಸ್ಡ್ ಅವೆಲ್ಲ ಬೇಡ. ಫೀಸ್ ಸ್ಟ್ರಕ್ಚರು ಆ್ಯಸ್ ಪರ್ ದ ಜಡ್ಜ್ಮೆಂಟ್ ಫಾರ್ ಸುಪ್ರೀಂ ಕೋರ್ಟ್ in the WPS civil number S 352 2023 between Mr. Gaurav Kumar versus Union of India and others, the enrollment fees is as below. ಆತ್ಮೀಯ ಸ್ನೇಹಿತರೆ ಗಮನಿಸಿ, ನಿಮಗೆ ಫೀಸ್ ಸ್ಟ್ರಕ್ಚರನ್ನು ಇದರಲ್ಲೇ ಕೊಟ್ಟಿದ್ದಾರೆ, ಬಟ್ ವೇರಿಯೇಷನ್ ಆಗ್ತಿದೆ. ಬಟ್ ಇದರ ಪ್ರಕಾರ ನೋಡೋದಾದರೆ ಫೀ ಫಾರ್ ಜನರಲ್ ಕ್ಯಾಂಡಿಡೇಟ್ಸ್ ಈಸ್ RS 750. ಎನ್ರೋಲ್ಮೆಂಟ್ ಫೀಸ್ ಬಂದ್ಬಿಟ್ಟು ನಿಮಗೆ 600 ರೂಪಾಯಿ ಇದೆ. BCI ಶೇರ್ಸ್ ಆಫ್ 150 ಇದೆ. ಅದೇ ರೀತಿ ಯಾವ್ಯಾವ ತುಂಬ ಕೊಟ್ಟಿದ್ದಾರೆ ಅವನ್ನೆಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡ್ಬೇಕಾಗಿರೋದು ನಾವು ಡೇಟ್ ಆಫ್ ಎನ್ರೋಲ್ಮೆಂಟ್ ವುಡ್ ಬಿ ಇಂಟಿಮೇಟೆಡ್ ಬೈ SMS ಇಮೇಲ್ ಟು ದಿ ಮೊಬೈಲ್ ನಂಬರ್ ಇಮೇಲ್ ಫರ್ನಿಶ್ಡ್ ಬೈ ದ ಕ್ಯಾಂಡಿಡೇಟ್ಸ್. ಆತ್ಮೀಯ ಸ್ನೇಹಿತರೆ, ನೀವೇನು ಎನ್ರೋಲ್ಮೆಂಟ್ಗೆ ಹೋಗಿರ್ತೀರಾ, ಎನ್ರೋಲ್ಮೆಂಟ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಬರ್ತೀರಾ, ನಿಮ್ಮ ಎನ್ರೋಲ್ಮೆಂಟ್ ಆಗೋ ದಿನಾಂಕದಂದು ನಿಮಗೆ SMS ಮುಖಾಂತರ ನೀವೇನು ಇಮೇಲ್ ID ಕೊಟ್ಟಿರ್ತೀರಾ ಅಥವಾ ಮೊಬೈಲ್ ನಂಬರಿಗೆ ಸಂಬಂಧಪಟ್ಟಂತೆ ಒಂದು ಮೆಸೇಜನ್ನು ಬರ್ತದೆ, ಇಂಥ ದಿನ ನಿಮಗೆ ಎನ್ರೋಲ್ಮೆಂಟ್ ಕೊಡ್ತೀವಿ, ನೀವು ನೋಂದಣಿಯನ್ನು ಮಾಡ್ಕೊಳ್ತೀವಿ ಬರ್ರಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತದೆ. ಅದೇ ರೀತಿಯಾಗಿ ಕ್ಯಾಂಡಿಡೇಟ್ ಶೋಲ್ಡ್ ಅಪಿಯರ್ ಬಿಫೋರ್ ದ ಎನ್ರೋಲ್ಮೆಂಟ್ ಕಮಿಟಿ ಆನ್ ದಿ ಡೇಟ್ ಆಫ್ ಎನ್ರೋಲ್ಮೆಂಟ್ ಇನ್ ಅ ಫುಲ್ ಯೂನಿಫಾರ್ಮ್ ಆ್ಯಸ್ ಪರ್ ಲೀಸ್ಟ್ ಪಬ್ಲಿಷ್ಡ್. ಆತ್ಮೀಯ ಸ್ನೇಹಿತರೆ ಗಮನಿಸಿ, ಏನು ನೀವು ಮೆಸೇಜ್ ಬಂದಾದ್ಮೇಲೆ ನೀವು ಹೋಗ್ತೀರಾ ಬೆಂಗಳೂರಿಗೆ, ನಿಮ್ಮದೇನು ಬಾರ್ ಕೌನ್ಸಿಲ್ ಹತ್ರ, ಬಾರ್ ಕೌನ್ಸಿಲ್ಗೆ ಹೋದ್ಮೇಲೆ ನೀವು ಹೆಂಗೆ ಬೇಕಂಗೆ ಹೋಗಂಗಿಲ್ಲ. ಒಂದು ಡ್ರೆಸ್ ಕೋಡ್ ಇದೆ, ಆ ಡ್ರೆಸ್ ಕೋಡನ್ನು ಬ್ಲ್ಯಾಕ್ ಪ್ಯಾಂಟ್ ವೈಟ್ ಶರ್ಟ್ ಬ್ಲ್ಯಾಕ್ ಕೋಟ್, ಅರ್ಥ ಮಾಡ್ಕೊಳ್ಳಿ, ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಬ್ಲ್ಯಾಕ್ ಕೋಟ್, ಬ್ಯಾಂಡನ್ನು ಹಾಕೋಂಗಿಲ್ಲ. ಆತ್ಮೀಯ ಸ್ನೇಹಿತರೆ, ನಿಮಗೆ ನೀವು ಎನ್ರೋಲ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಬ್ಯಾಂಡ್ ಕಟ್ಟೋ ಆಗಿಲ್ಲ, ನೆನಪಿರಲಿ. ಆ ರೀತಿಯಾಗಿ ರೆಡಿಯಾಗಿ ಹೋಗಬೇಕಾಗ್ತದೆ. ಲೀಸ್ಟ್ ವೈಸ್ ಅನೌನ್ಸ್ ಮಾಡ್ತಾರೆ ನಿಮ್ಮ ಹೆಸರನ್ನು, ಆ ಸಂಬಂಧಪಟ್ಟಂಗೆ ನೀವು ಹೋಗಿ ನಿಮ್ಮ ಸರ್ಟಿಫಿಕೇಟನ್ನು ಇಸ್ಕೋಬೇಕಾಗ್ತದೆ. ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ, ಇನ್ ಕೇಸ್ ದ ಕ್ಯಾಂಡಿಡೇಟ್ಸ್ ಫೇಲ್ ಟು ಅಪಿಯರ್ ಆನ್ ದ ಡೇಟ್ ಆಫ್ ಎನ್ರೋಲ್ಮೆಂಟ್, ಶಿ ಅಥವಾ ಈ ಹ್ಯಾಸ್ ಟು ಪೇ ಪೆನಲ್ಟಿ ಆರ್ ಎಸ್. ನೀವು ಒಂದು ಸಂದರ್ಭದಲ್ಲಿ ಎನ್ರೋಲ್ಮೆಂಟ್ ಬಂದಿರುವಂಥ ದಿನಾಂಕದಂದು ನೀವು ಎನ್ರೋಲ್ಮೆಂಟ್ ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ 100 ರೂಪೀಸನ್ನು ನೀವು ಫೈನ್ ಕಟ್ಟಿಬಿಟ್ಟು ಪುನಃ ನೆಕ್ಸ್ಟ್ ಡೇಟಲ್ಲಿ ನೀವು ಎನ್ರೋಲ್ಮೆಂಟನ್ನು ಪಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ದ ಡಾಕ್ಯುಮೆಂಟ್ಸ್ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ಸ್ ವುಡ್ ಬಿ ಸೆಂಟ್ ಟು ದ ಕನ್ಸರ್ನ್ ಅಥಾರಿಟೀಸ್ ಕಾಲೇಜಸ್ ಯೂನಿವರ್ಸಿಟೀಸ್ ಫಾರ್ ವೆರಿಫಿಕೇಷನ್ಸ್ ಆ್ಯಂಡ್ ಇಫ್ ದಿ ಸೇಮ್ ಈಸ್ ಫೌಂಡ್ ಟು ಬಿ ಫ್ಯಾಬ್ರಿಕೇಟೆಡ್ ಫಾಲ್ಸ್ ನೆಸಸರಿ ಆಕ್ಷನ್ಸ್ ವುಡ್ ಬಿ ಇನಿಟೈಡ್. ನೀವು ಕೊಟ್ಟಿರುವಂಥ ದಾಖಲೆಗಳು ಮೂಲತಃ ಒರಿಜಿನಲ್ ಆಗಿರಬೇಕಾಗ್ತದೆ. ಯಾವ ಥರದ ನೀವು ಫೇಕ್ ಮಾಡಿದ್ದೀರಾ ಅಥವಾ ಸುಳ್ಳು ಮಾಹಿತಿಯನ್ನು ಬಾರ್ ಕೌನ್ಸಿಲ್ ನೀಡಿದ್ದೇ ಆಗಿದ್ದಲ್ಲಿ ಅಂತಹ ಮಾರ್ಕ್ಸ್ಗಳ ಮೇಲೆ ಅಂಥ ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನು ನೀಡಲಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ನೀವು ಕೊಟ್ಟಿರುವಂತಹ ಪ್ರತಿಯೊಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಆಯಾ ಕಾಲೇಜುಗಳಿಗೆ ಅಥವಾ ಅಥಾರಿಟಿ ಪ್ರಾಧಿಕಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಕಾಲೇಜುಗಳಿಗೆ ಕಳಿಸ್ಕೊಡಲಾಗ್ತದೆ. ಅಲ್ಲಿ ವೆರಿಫಿಕೇಷನ್ಸ್ ಬಂದಾದಮೇಲೆ ನಿಮ್ಮದು ಎನ್ರೋಲ್ ಆಗ್ತದೆ, ನೆನಪಿರಲಿ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಫೀಸು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಇದೆ ಅಂತ ಹೇಳಕ್ಕೆ ಬರಲ್ಲ, ವೇರಿಯೇಷನ್ಸ್ ಆಗಿರ್ತದೆ. ಫೀಸ್ ಬಗ್ಗೆ ನಾನೇನು ಹೇಳಕ್ಕೆ ಹೋಗಿದಿರಲ್ಲ, ಬಟ್ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿದ್ದೀನಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಇಷ್ಟು ಬೇಕಾಗ್ತದೆ. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ, ತಿಳ್ಕೊಂಡ್ಬಿಡಿ. ಅಪ್ಲೋಡ್ ದ ಸ್ಕ್ಯಾನ್ಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ನೋಡಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡಬೇಕಾಗ್ತದೆ. SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲು, PUC ಮಾರ್ಕ್ಸ್ ಕಾರ್ಡು ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಒರಿಜಿನಲ್ಲ. ಅದೇ ರೀತಿಯಾಗಿ ಬೇಸಿಕ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಇನ್ ಕೇಸ್ ಆಫ್ 3 years LLB ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅವನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀರಾ. ಅದೇ ರೀತಿಯಾಗಿ LLB ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಪ್ರೊವಿಷನಲ್ ಆರ್ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಪ್ಲೋಡ್ ಓನ್ಲಿ ಆಲ್ ದ ಸಬ್ಜೆಕ್ಟ್ ಪಾಸ್ ಮಾರ್ಕ್ಸ್ ಕಾರ್ಡ್. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ನಿಮಗೆ ಕೊಟ್ಟಿರುವಂಥ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲ ಸೆಮ್ಮಿಂದು ಸೇರಿಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಆ ಸೆಮ್ಮಿಂದ ಆ ಸೆಮ್ ಮಾತ್ರ ಮಾರ್ಕ್ಸ್ ಕಾರ್ಡನ್ನು ನೀವು ಎಲ್ಲ ಸೆಮ್ಮನ್ನು ಮೆನ್ಷನ್ ಮಾಡಿರುವಂತಹ 6th ಸೆಮ್ ಮಾರ್ಕ್ಸ್ ಕಾರ್ಡನ್ನು ನೀವು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಅದೇ ರೀತಿಯಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ನು ಕ್ಯಾಸ್ಟ್ ಆಫ್ SC ST ಸಂಬಂಧಪಟ್ಟಾದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನಮೂದಿಸಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ.
ಮುಂದುವರೆದು ಗಮನಿಸಿ. ರೆಸಿಡೆನ್ಷಿಯಲ್ ಅಡ್ರೆಸ್ ಪ್ರೂಫ್, ನಿಮ್ಗೆ ಯಾವ ಇದರಲ್ಲಿ ವಾಸ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡನ್ನು ತಗೊಂಡು ಹೋಗ್ಬೇಕಾಗ್ತದೆ. ಆಧಾರ್ ಕಾರ್ಡನ್ನು ಹೊರತುಪಡಿಸಿದರೆ ಒಂದು ಪಾಸ್ಪೋರ್ಟ್ ಅಥವಾ ವೋಟರ್ ಐ ಡಿ, ಈ ಮೂರಲ್ಲಿ ಯಾವುದಾದ್ರೂ ಒಂದು ತಗೊಂಡೋದ್ರೆ ನಡೆಯುತ್ತೆ ಆತ್ಮೀಯ ಸ್ನೇಹಿತರೆ. ಇನ್ನು ಮುಂದುವರೆದು ಗಮನಿಸಿ. ರಿಲೀವಿಂಗ್ ಆರ್ಡರ್ ಕಾಪಿ ಇನ್ ಕೇಸ್ ಆಫ್ ರಿಟೈರ್ಡ್ ಪರ್ಸನ್ಸ್, ರಿಟೈರ್ಡ್ ಪರ್ಸನ್ಸ್ ಯಾರು ಇದ್ದರೆ ಅವರು ರಿಲೀವಿಂಗ್ ಆರ್ಡರ್ ಕಾಪಿಯನ್ನು ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಫ್ರಮ್ ದಿ ಲಾ ಕಾಲೇಜ್ ಫಾರ್ಮೆಟ್ ಎನ್ಕ್ಲೋಸ್ಡ್, ಅಟೆಂಡೆನ್ಸ್ ಶೀಟನ್ನು ಈಗಾಗಲೇ ಕೊಡಬೇಕಂತ ಹೇಳಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿದರೆ ಅಲ್ಲಿ ಹೇಳಿರುವಂತಹ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನೇ ಇಲ್ಲಿ ನಾನು ಕ್ಲೀನಾಗಿ ಹೇಳ್ತಾ ಇದ್ದೀನಿ. ಮತ್ತೊಂದು ಸರಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಅಟೆಂಡೆನ್ಸ್ ಫಾರ್ಮೆಟ್ನ ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ ಸ್ಟಡಿ ಸರ್ಟಿಫಿಕೇಟ್ ಇನ್ ಕೇಸ್ ಆಫ್ ರಿಟೈರ್ಡ್ ಪರ್ಸನ್ಸ್, ರಿಟೈರ್ಡ್ ಪರ್ಸನ್ ಸಂಬಂಧಪಟ್ಟಂತೆ ಅವ್ರ ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ಹಾಜರುಪಡಿಸಬೇಕಾಗ್ತದೆ ಇದಕ್ಕೆ ಬಾರ್ ಕೌನ್ಸಿಲಿಗೆ. ಅದೇ ರೀತಿಯಾಗಿ ಅಫಿಡವಿಟ್ ಆನ್ RS100 ಇ-ಸ್ಟಾಂಪ್ ಪೇಪರ್ಸ್ ಇನ್ ಕೇಸ್ ಆಫ್ ದಿ ಅಪ್ಲಿಕೆಂಟ್ ಹೂ ಈಸ್ ಏಜ್ಡ್ ಅಬೌಟ್ 40 years ಅಟ್ ದಿ ಟೈಮ್ ಆಫ್ ಎನ್ರೋಲ್ಮೆಂಟ್ ಫಾರ್ಮೆಟ್ ಎನ್ಕ್ಲೋಸ್ಡ್. ನೀವು ಎನ್ರೋಲ್ ಆಗೋ ಸಂದರ್ಭದಲ್ಲಿ 40 ವರ್ಷಕ್ಕಿಂತ ದಾಟಿದ ಈ ಸಂದರ್ಭದಲ್ಲಿ ನೀವು 100 ಪೇಪರ್ಸ್ 100 ರೂಪೀಸ್ದ ಇ-ಸ್ಟಾಂಪ್ ಪೇಪರ್ ತಗೊಂಡು ಕೊಟ್ಟು ಅದರಲ್ಲಿ ನೀವು ಒಂದು ಬರ್ಕೊಡ್ಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮಿನಿಮಮ್ ಒಂದು 10 ಫೋಟೋ, 8 ಫೋಟೋ ಸಾಕು ಅಂತಾರೆ. 8-10 ಫೋಟೋ ಇದ್ರೇನು ವೇಸ್ಟ್ ಆಗಲ್ಲ ಅನ್ಸುತ್ತೆ. ಹೆಂಗಾರಾಗಲಿ ದೂರ ಹೋಗ್ತೀರಾ ಬೆಂಗಳೂರಿಗೆ, ನಿಮ್ಮ ಹಳ್ಳಿಯಿಂದ ನಿಮ್ಮ ತಾಲೂಕುಗಳಿಂದ ತುಂಬ ದೂರ ಇರ್ತದೆ ಬೆಂಗಳೂರಿನ ಬಾರ್ ಕೌನ್ಸಿಲು. ಸೊ ಹಂಗಾಗಿ ಒಂದು 10 ಫೋಟೋ ಇಟ್ಕೊಂಡು ಹೋಗಿರಿ. ಮತ್ತು ಅಲ್ಲೇ ನಿಯರ್ ಯಾವ ಫೋಟೋಗ್ರಾಫರ್ ಅಂಗಡಿ ಸಿಗೋದಿಲ್ಲ, ಅಲ್ಲಿ ಹೋಗಿ ನೀವು ಕಂಪ್ಯೂಸ್ ಆಗೋದು ಬೇಡ ಆತ್ಮೀಯ ಸ್ನೇಹಿತರೆ. ಇನ್ನು ಮುಂದುವರೆದು ನೋಡೋದಾದರೆ ಅಫಿಡವಿಟ್ ಫಾರ್ಮೇಟನ್ನು ನೋಡ್ಕೊಂಡು ಬರೋಣ. ಅವರೇ ಕೊಟ್ಟಿರ್ತಾರೆ ಒಂದು ಅಫಿಡವಿಟ್ ಫಾರ್ಮೇಟ, ಅದು ನೋಡೋದಾದರೆ ನೋಡಿ ಕಾಣಿಸ್ತಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಕೂಡ. ಟೈಪ್ ಆಫ್ RS20 ಆಫ್ ಇ-ಸ್ಟಾಂಪ್ ಪೇಪರ್ ಬಿಫೋರ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಬೆಂಗಳೂರು ಅಫಿಡವಿಟ್. ಇಲ್ಲಿ ನಿಮ್ಮ ನೇಮು, ನಿಮ್ಮ ಡಾಟರ್ ಹೆಸರು, ನಿಮ್ಮ ಅಬೌಟ್ ಇಯರ್ಸ್, ರೆಸಿಡೆನ್ಸ್ ಅಟ್ ಇಯರ್ ಬೈ ಸಾಲ್ ಮನಿ ಫ್ರಮ್ ದ ಸ್ಟೇಟ್ ಆಫ್ ಫಾಲೋವರ್ಸ್. ಐ ಹ್ಯಾವ್ ಕಂಪ್ಲೀಟೆಡ್ ಬೈ ಮೈ ಲಾ ಡಿಗ್ರಿ ಫ್ರಮ್ ಯಾವ ಕಾಲೇಜು, ಯಾವ ಇಯರು, ಬಟ್ ಎಷ್ಟು ಐ ಆಮ್ ಏಜ್ಡ್, ನಿಮ್ಮ ಇಯರ್ಸ್ ಎಷ್ಟನೇ ವರ್ಷ ಅಂತ ಬರೀತೀರಿ, ಏಜ್ ಆಗಿರೋ ವರ್ಷ ಅಂತ ತಿಳಿಸ್ತೀರಾ. ಅದೇ ರೀತಿಯಾಗಿ ಐ ಸ್ಟೇಟ್ ದಟ್ ಪ್ರೀವಿಯಸ್ಲಿ ಐ ವಾಸ್ ನಾಟ್ ವರ್ಕಿಂಗ್ ಇನ್ ಎನಿ ಗೌರ್ಮೆಂಟ್ ಪ್ರೈವೇಟ್ ಆಫೀಸರ್ ನಾಟ್ ಡೂಯಿಂಗ್ ಎನಿ ಬಿಸ್ನೆಸ್. ನೋಡಿ ಇದುವರೆಗೂ ನಾನು ಯಾವ ಥರದ ಗೌರ್ಮೆಂಟ್ ಜಾಬ್ ಆಗಲಿ ಅಥವಾ ಪ್ರೈವೇಟ್ ಆಫೀಸ್ ಆಗಲಿ ಅಥವಾ ಡೂಯಿಂಗ್ ಎನಿ ಬಿಸ್ನೆಸ್ ಯಾವುದಲಿ ಅಥವಾ ಐ ವಾಸ್ ಡೂಯಿಂಗ್ ಟಿಲ್ ಟುಡೇ ಫಾರ್ ಮೈ ಲೈವ್ಹುಡ್, ಯಾವ ಥರದ ವರ್ಕನ್ನು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಐ ಸ್ಟೇಟ್ ದಟ್ ದೇರ್ ಆರ್ ನೋ ಸಿವಿಲ್ ಆರ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಪೆಂಡಿಂಗ್ಸ್ ಅಗೇನೆಸ್ಟ್ ಮೀ, ನನ್ನ ವಿರುದ್ಧವಾಗಿ ಯಾವ ಥರದ ಕ್ರಿಮಿನಲ್ ಆರೋಪಗಳಿಲ್ಲ ಅಂತ ಹೇಳ್ಬಿಟ್ಟು ನೀವು ಇದೇ ಥರ ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ ಫರ್ದರ್ ಐ ಸ್ಟೇಟ್ ದಟ್ ಆಲ್ ದ ಎಬೋವ್ ಫ್ಯಾಕ್ಟ್ಸ್ ಆರ್ ಟ್ರೂ ಆ್ಯಂಡ್ ಕರೆಕ್ಟ್ ಟು ದಿ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಬಿಲೀಫ್ ಆ್ಯಂಡ್ ಇನ್ಫಾರ್ಮೇಷನ್ಸ್. ನಾನು ತಿಳಿದಿರೋ ಮಟ್ಟಿಗೆ ಇವೆಲ್ಲವೂ ಕೂಡ ಮೇಲಿನ ಅಂಶಗಳು ಸತ್ಯವಾಗಿವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಐಡೆಂಟಿಫೈಡ್ ಬೈ ಮೀ ಅಡ್ವೊಕೇಟ್ಸ್ ನೋಟ್ರಿ ಏನು ಮಾಡಿಸ್ಬೇಕಾಗ್ತದೆ, ಡಿಪೋನೆಂಟ್ ನೀವು ಸೈನ್ ಮಾಡ್ತೀರಾ ಆತ್ಮೀಯ ಸ್ನೇಹಿತರೆ. ನೋಡಿ ಪ್ಲೇಸು ಡೇಟನ್ನು ಬರಿತೀರಾ. ಅದೇ ರೀತಿಯಾಗಿ ಈ ಸ್ಟಾಂಪ್ ಪೇಪರನ್ನು ತಗೋಬೇಕಾಗಿದ್ದರೆ ನೀವು ಫಸ್ಟ್ ಪಾರ್ಟಿ ನಿಮ್ಮ ಹೆಸರು ಇರ್ತದೆ, ಸೆಕೆಂಡ್ ಪಾರ್ಟಿ ಬಂದುಬಿಟ್ಟು KSBC ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು. KSBC ಅಂದರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಕೂಡ ನಿಮ್ಮ ಎನ್ರೋಲ್ಮೆಂಟು ಆದಷ್ಟು ಬೇಗ ಆಗಲಿ ಅಂತ ಕಾಮಧೇನು ಲಾ ಅಕಾಡೆಮಿ ಆಶೀರ್ವದಿಸ್ತದೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.